ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ 142 ಸ್ಥಾನಗಳಿಗೆ ನಾಳೆ ಅಂದ್ರೆ ಏಪ್ರಿಲ್ 29ನೇ ತಾರೀಕಿಗೆ ಎರಡನೇ ಅದೇ ರೀತಿ ಕೊನೆಯ ಹಂತದ ಮತದಾನ ನಡೆಯೋದಿದೆ. 2021ರಲ್ಲಿ ಇದೇ 142 ಸ್ಥಾನಗಳಲ್ಲಿ ಟಿಎಂಸಿ 123 ಸ್ಥಾನಗಳನ್ನು ಗೆದ್ದಿತ್ತು. ಬಿಜೆಪಿ ಕೇವಲ 18 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿತ್ತು. ಎರಡನೇ ಹಂತದಲ್ಲಿ ಮತದಾನ ನಡೆಯಲಿರುವಂತಹ 8 ಜಿಲ್ಲೆಗಳಿನ ಪ್ರಮುಖ 2 ಜಿಲ್ಲೆಗಳು, ಒಂದು ಉತ್ತರ ಪರಗಣ, ಇನ್ನೊಂದು ದಕ್ಷಿಣ ಪರಗಣ. ಈ 2 ಜಿಲ್ಲೆಗಳಲ್ಲೇ ವಿಧಾನಸಭೆಯ 64 ಸ್ಥಾನಗಳಿವೆ. ಅಂಡ್ ಇದರ ಜೊತೆಗೆ ಕೋಲ್ಕತ್ತಾದ 11 ಸ್ಥಾನ ಪ್ಲಸ್ ಹಾವಡಾದ 16 ಸ್ಥಾನಗಳಲ್ಲೂ ಕೂಡ ಮತದಾನ ನಡೆಯುತ್ತೆ. ಸೊ ಈ 4 ಜಿಲ್ಲೆಗಳಲ್ಲೇ ಅಂದ್ರೆ ಉತ್ತರ ಪರಗಣ, ದಕ್ಷಿಣ ಪರಗಣ, ಕೋಲ್ಕತ್ತಾ ಮತ್ತೆ ಹಾವಡಾ, ಇವಿಷ್ಟು ಪಶ್ಚಿಮ ಬಂಗಾಳ ವಿಧಾನಸಭೆಯ ಟೋಟಲ್ 294 ಸ್ಥಾನಗಳಲ್ಲಿ 91 ಸ್ಥಾನಗಳನ್ನ ಹಿಡ್ಕೊಳ್ಳುತ್ತೆ. ಏಪ್ರಿಲ್ 29ಕ್ಕೆ ಅಂದ್ರೆ ನಾಳೆ ಮತದಾನ ನಡೆಯಲಿರುವಂತಹ ಈ ಜಿಲ್ಲೆಗಳು ಒಂಥರ ಪಶ್ಚಿಮ ಬಂಗಾಳದಲ್ಲಿ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರು ಆಗಬೇಕು ಅಂತ ನಿರ್ಧಾರ ಮಾಡುವಂತಹ ಮುಖ್ಯ ಜಿಲ್ಲೆಗಳು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಈ ಪ್ರದೇಶಗಳಲ್ಲಿ ಮತವಾ ಸಮಾಜದ ಜನ, ಅದೇ ರೀತಿ ನಗರ ಪ್ರದೇಶದ ಮತದಾರರ ಪ್ರಭಾವ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಮತದಾನದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತೆ. ರಿಸಲ್ಟ್ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನ ಬೀರೋದಿದೆ. ವೀಕ್ಷಕರೇ, ಕೋಲ್ಕತ್ತಾ ಸಮೀಪದ ಬ್ಯಾರಕ್ಪುರದಲ್ಲಿ ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ರೋಡ್ ಶೋವನ್ನ ಮಾಡ್ತಾರೆ. ಅದರ ನಂತರ ಅವರು ಭಾಷಣವನ್ನ ಮಾಡ್ತಾರೆ. ಆ ಭಾಷಣದಲ್ಲಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇದು ನನ್ನ ಕೊನೆಯ ರ್ಯಾಲಿ ಅಂತ ಹೇಳ್ತಾರೆ. ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. साथियों, इस चुनाव में वैसे ये मेरी आखिरी सभा है और बंगाल में जहां जहां गया हूं, बंगाल के लोगों का जो मैंने मिजाज देखा है, मैं इस विश्वास के साथ वापस जा रहा हूं कि 4 मई के नतीजों के बाद बीजेपी के शपथ ग्रहण समारोह में मुझे आना ही है और इसलिए मेरा उत्साह और बढ़ जाता है. ಇದು ನನ್ನ ಕೊನೆಯ ರ್ಯಾಲಿ. ಇನ್ನು ನಾನು ಮೇ 4ರ ನಂತರ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸಮಾರಂಭಕ್ಕೆ ನಾನು ಮತ್ತೆ ಪಶ್ಚಿಮ ಬಂಗಾಳಕ್ಕೆ ಬರುತ್ತೇನೆ ಅನ್ನುವಂತಹ ಮಾತನ್ನ ವೆರಿ 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 ಕಾನ್ಫಿಡೆಂಟ್ ಆಗಿ ಹೇಳಿ ಹೋಗಿದ್ದಾರೆ ಮೋದಿಜಿ. ವೀಕ್ಷಕರ, ಮತ್ತೊಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಸೋಮವಾರ ಪಶ್ಚಿಮ ಬಂಗಾಳದ ಜನರಿಗೊಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಈ ಪತ್ರದಲ್ಲಿ ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರ ನನಗೊಂದು ತೀರ್ಥಯಾತ್ರೆ ಆಗಿತ್ತು ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಕಾಳಿ ದೇವಾಲಯದಲ್ಲಿ ಪೂಜೆ ಮಾಡಿದಂತಹ ಕ್ಷಣಗಳನ್ನ ಮೋದಿಜಿ ಉಲ್ಲೇಖ ಮಾಡ್ತಾರೆ. ಇನ್ನು ಪತ್ರದಲ್ಲಿ ಬರಿತಾ ಹೇಳ್ತಾರೆ, ಪಶ್ಚಿಮ ಬಂಗಾಳದ ಸೇವೆ ಹಾಗೆ ಭದ್ರತೆ ನನ್ನ ಕರ್ತವ್ಯ, ಅದನ್ನ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ನಾನು ಪಶ್ಚಿಮ ಬಂಗಾಳದಲ್ಲಿ ಒಂದು ವಿಭಿನ್ನ ಶಕ್ತಿಯನ್ನ ಅನುಭವಿಸಿದ್ದೀನಿ. ಇಷ್ಟು ಬಿಸಿಲಿನ ನಡುವೆ ಕೂಡ ಇಷ್ಟೊಂದು ಸಭೆ, ಇಷ್ಟೊಂದು ರೋಡ್ ಶೋ ಇವೆಲ್ಲವನ್ನ ಮಾಡಿದ್ರು ಕೂಡ ನನಗೊಂದು ಸ್ವಲ್ಪನೂ ಸಣ್ಣ ಮಟ್ಟಿನ ದಣಿವು ಅಂತ ಅನ್ನಿಸಲೇ ಇಲ್ಲ. ಆ ಅನುಭವ ಆಗ್ಲಿಲ್ಲ. ಈ ರ್ಯಾಲಿಗಳು, ಈ ರೋಡ್ ಶೋಗಳು ನನಗೊಂಥರ ತೀರ್ಥಯಾತ್ರೆ ಹಾಗೆ ಆಗಿಬಿಟ್ಟಿದೆ. ನಾನು ಕಾಳಿತಾಯಿಯ ಭಕ್ತರ ಮಧ್ಯೆ ಹೋಗ್ತಾ ಇದ್ದಾಗ ಕಾಳಿತಾಯಿ ನನಗೆ ನಿರಂತರವಾಗಿ ಒಂದು ಹೊಸ ಶಕ್ತಿಯನ್ನು ನೀಡ್ತಾ ಇದ್ದಾಳೆ ಅನ್ನುವಂತಹ ಭಾವನೆ ಉಂಟಾಗ್ತಾ ಇತ್ತು. ಜನವರಿ 2024ರಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೂ ಮುನ್ನ ನಾನು 11 ದಿನಗಳ ವ್ರತ, ಅದೇ ರೀತಿ ಅನುಷ್ಠಾನವನ್ನ ಮಾಡಿದ್ದೆ. ಈ ಚುನಾವಣೆಯಲ್ಲೂ ಕೂಡ ನನಗೆ ಅದೇ ರೀತಿ ಒಂದು ಅನುಭವ ಆಗ್ತಾ ಇದೆ. ದೇವಾಲಯದಲ್ಲಿ ದರ್ಶನವನ್ನ ಪಡ್ಕೊಳ್ಳುವಾಗ ಆಗುತ್ತಲ್ವಾ, ಅದೇ ಅನುಭವ ನನಗೆ ಇಲ್ಲೂ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಒಂದು ಮಹತ್ವದ ಮಾತನ್ನು ಕೂಡ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಸೇವೆಯನ್ನ ಮಾಡುವಂಥದ್ದು, ಬಂಗಾಳವನ್ನ ಸುರಕ್ಷಿತವಾಗಿ ಇಡುವಂಥದ್ದು ನನ್ನ ಕರ್ತವ್ಯ. ಬಂಗಾಳದ ಮುಂದೆ ಇರುವಂತಹ ಪ್ರತಿ ಒಂದು ಸವಾಲನ್ನ ಕೂಡ ಅವಕಾಶವನ್ನಾಗಿ ಮಾರ್ಪಾಡು ಮಾಡುವಂಥದ್ದು ನನ್ನ ಭಾಗ್ಯ ಕೂಡ ಹೌದು, ನನ್ನ ಜವಾಬ್ದಾರಿ ಕೂಡ ಹೌದು. ನಾನು ಈ ಜವಾಬ್ದಾರಿಯಿಂದ ಯಾವತ್ತೂ ಕೂಡ ಹಿಂದೆ ಸರಿಯಲ್ಲ. ನಾನು ನಿಮಗೆ ಭರವಸೆಯನ್ನ ಕೊಡ್ತೀನಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ನಾವೆಲ್ಲರೂ ಸೇರಿ ಆಚರಣೆ ಮಾಡೋರಿದ್ದೇವೆ. ಆಮೇಲೆ ಕೊನೆಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಅನ್ನುವಂತಹ ವಿಶ್ವಾಸ ನನಗಿದೆ. ಬಿಜೆಪಿ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡುವಂತಹ ದಿನವನ್ನ ನಾವೆಲ್ಲರೂ ಸೇರಿ ಹಬ್ಬದ ಹಾಗೆ ಆಚರಿಸೋಣ.
ಆ ಉತ್ಸವಕ್ಕೋಸ್ಕರ ನಾನು ಮತ್ತೆ ಪಶ್ಚಿಮ ಬಂಗಾಳಕ್ಕೆ ಬಂದೇ ಬರುತ್ತೇನೆ ಅನ್ನುವಂತಹ ಮಾತನ್ನ ಹೇಳಿ ಮೋದಿಜಿಯವರು ತಮ್ಮ ಇಷ್ಟು ದಿನಗಳ ಪ್ರಚಾರವನ್ನ ಮುಗಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. जल पड़ता हूं साथियों, जब से घर छोड़ा है मुझे आप सबके बीच रहने में सुख मिलता है, सुकून मिलता है और आप ही मेरा परिवार है. लेकिन साथियों, इस चुनाव में एक अलग ही अनुभव कर रहा. इतनी गर्मी के बावजूद, इतनी रैलियों के बावजूद मुझे बंगाल के चुनाव में जरा भी थकान महसूस नहीं हुई. ये रोड शो मेरे लिए राजनीतिक कार्यक्रम नहीं रहा. मैं अनुभव करता था ये रोड शो मेरे लिए तीर्थ यात्रा की तरह रहे हैं. मैं मां काली के भक्तों के बीच जाता था तो संभवतः इसलिए मां काली भी मुझे निरंतर नई ऊर्जा से भरती जा रही थी. साथियों, आपको याद होगा जब जनवरी 2024 में अयोध्या में रामलला की प्राण प्रतिष्ठा का आयोजन हुआ था, तो उससे पहले मैंने 11 दिनों का अनुष्ठान किया था, व्रत किया था. मैं दक्षिण भारत के अनेक मंदिरों में गया था, देवी देवताओं से आशीर्वाद लिया था. इस चुनाव में भी मुझे वैसी ही अनुभूति हुई है जैसी अनुभूति किसी देवी मंदिर के दर्शन के समय होती है. बंगाल की सेवा करना, बंगाल को सुरक्षित करना, बंगाल के सामने उपस्थित एक विराट चुनौती से बंगाल को बचाना, ये मेरे भाग्य में भी है और मेरा दायित्व भी है. और इस दायित्व से मैं पीछे नहीं हटूंगा. ವೀಕ್ಷಕರೀಗ ಈ ಎರಡನೇ ಹಂತದ ಮತದಾನಕ್ಕೆ ಪಶ್ಚಿಮ ಬಂಗಾಳ ರೆಡಿ ಆಗಿರುವಂತಹ ಸಂದರ್ಭದಲ್ಲಿ ನಾವು ಎರಡು ಪ್ರಮುಖ ವಿಚಾರಗಳ ಮೇಲೆ ಗಮನವನ್ನು ಹರಿಸಬೇಕಾಗತ್ತೆ. ಯಾಕಂದ್ರೆ ಇದು ಪಶ್ಚಿಮ ಬಂಗಾಳದ ಮತದಾನದ ಮೇಲೆ ಅತೀ ದೊಡ್ಡ ಪ್ರಭಾವ ಬೀರೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಮೊದಲನೆಯದು, ಪಶ್ಚಿಮ ಬಂಗಾಳದಲ್ಲಿ SIR ಕಾರಣದಿಂದ ಈ ಬಾರಿ ಸುಮಾರು 91 ಲಕ್ಷ ಫೇಕ್ ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಎಷ್ಟು? 91 ಲಕ್ಷ. ಅಂಡ್ ಇದು ಜಸ್ಟ್ ನಂಬರ್ ಅಲ್ಲ, ಇದು ಬಹಳ ದೊಡ್ಡ ಬದಲಾವಣೆ. 91 ಲಕ್ಷ ಫೇಕ್ ಮತಗಳು ಈಗ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿರುವಂಥದ್ದು ಮೇ 4ರ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಇನ್ನು ಎರಡನೇ ಪ್ರಮುಖ ಅಂಶ, ಈ ಬಾರಿ ಚುನಾವಣೆಯ ಸಮಯದಲ್ಲಿ ಕೇಂದ್ರ ಭದ್ರತಾ ಪಡೆಗಳ ಸುಮಾರು 2.5 ಲಕ್ಷ, 2.5 ಲಕ್ಷ ಸೈನಿಕರು ಪಶ್ಚಿಮ ಬಂಗಾಳದ ಪ್ರತಿಯೊಂದು ಭಾಗದಲ್ಲೂ ಕೂಡ ನಿಯೋಜಿಸಲ್ಪಟ್ಟಿದ್ರು. ಇದು ಯಾಕೆ ಮಹತ್ವದ್ದಾಗಿದೆ ಅಂತಂದ್ರೆ, ಈ ಹಿಂದೆ ಚುನಾವಣೆಯಲ್ಲಿ 2021ರ ಚುನಾವಣೆಯಲ್ಲಿ ಬಹಳಷ್ಟು ಮಂದಿಗೆ ಮಮತಾ ಬ್ಯಾನರ್ಜಿಯ ವಿರುದ್ಧ ಮತವನ್ನ ಹಾಕೋದಕ್ಕೆ ಮನಸ್ಸಿತ್ತು. ಅಂದ್ರೆ ಈಕೆ ಈ ಒಂದು ಆಡಳಿತ ನಮಗೆ ಸಾಕು ಅಂತ ಅನಿಸಿತ್ತು. ಆದ್ರೂ ಗೊತ್ತಲ್ವಾ ನಿಮಗೆ ಡಿ ಆಡಳಿತ ಹೇಗೆ, ಅಲ್ಲಿ TMC ಗೂಂಡಾಗಳು ಹೇಗಿದ್ದಾರೆ ಅಂತ. ಮಮತಾ ಬ್ಯಾನರ್ಜಿ ಅಗೇನ್ಸ್ಟ್ ವೋಟ್ ಹಾಕೋದಕ್ಕೆ ಮನಸ್ಸಿದ್ರು ಕೂಡ ಆ ಎಲ್ಲ ಜನರಿಗೆ ತಮ್ಮ ಭದ್ರತೆಯ ಬಗ್ಗೆ ಭಯ ಇತ್ತು. ಮನೆಯಿಂದ ಹೊರಗೆ ಬರೋದಕ್ಕೂ ಧೈರ್ಯ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಅಗೇನ್ಸ್ಟ್ ವೋಟ್ ಹಾಕೋದಕ್ಕೂ ಧೈರ್ಯ ಇರಲಿಲ್ಲ. ಅಂದ್ರೆ ಅವರಿಗಿದ್ದಂತಹ ಒಂದು ದೊಡ್ಡ ಆತಂಕ, ಭಯ, ತೊಂದರೆ ಏನು ಅಂತಂದ್ರೆ TMCಯ ವಿರುದ್ಧ ಮತವನ್ನ ಹಾಕಿಬಿಟ್ರೆ TMC ಕಾರ್ಯಕರ್ತರು ಅವರನ್ನ ಯಾವುದೇ ಕಾರಣಕ್ಕೂ ನೆಮ್ಮದಿಯಿಂದ ಬದುಕೋದಕ್ಕೆ ಬಿಡಲ್ಲ. ಅದಕ್ಕೆ ಬಹಳಷ್ಟು ಜನ ಭಯದಿಂದಾನೆ ಮನೆಯಿಂದ ಹೊರಗೇನೆ ಬರ್ತಾ ಇರಲಿಲ್ಲ. ಇದು ಯಾವ ರೀತಿಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ನೀವು ಕೇಳಬಹುದು. ಬಟ್ ಪಶ್ಚಿಮ ಬಂಗಾಳ ಇದ್ದಂಥದ್ದೇ ಈ ರೀತಿ, ಅಲ್ಲಿ ನಡೀತಾ ಇದ್ದಂಥದ್ದೇ ಈ ರೀತಿ, ಮಮತಾ ಆಡಳಿತ ಇದ್ದದ್ದೇ ಈ ರೀತಿಯಾಗಿ ಒಂಥರ ಗೂಂಡಾ ಆಡಳಿತದ ರೀತಿ ಇತ್ತು. ಆದ್ರೆ ಈ ಬಾರಿ ಕೇಂದ್ರ ಸರ್ಕಾರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ, ಅಂದ್ರೆ ಚುನಾವಣಾ ಆಯೋಗ ಹೇಳಿರೋದ್ರಿಂದ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟಿನ ಭದ್ರತಾ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಇದರ ಪರಿಣಾಮವಾಗಿ ಈ ಬಾರಿ ಜನ ಕೂಡ ಯಾವುದೇ ಭಯ ಇಲ್ಲದೆ ಹೊರಗೆ ಬಂದು ಬಹಳ ಸ್ವತಂತ್ರವಾಗಿ ವೋಟನ್ನು ಹಾಕ್ತಾ ಇದ್ದಾರೆ. ನಾಳೆ ಕೂಡ ಹಾಕ್ತಾರೆ.
ಅದರ ಫಲವಾಗಿ ಮೊದಲ ಹಂತದ ಮತದಾನದಲ್ಲಿ ನೀವು ನೋಡಿದ್ದೀರಾ, ದಾಖಲೆಯ 92% ಮತದಾನ ನಡೆದಿದೆ. ಈಗ ನಾಳೆಯ ದಾಖಲೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾವೀಗ ಕಾದು ನೋಡ್ಬೇಕಾಗತ್ತೆ. ವೀಕ್ಷಕರಿನ್ನು ಅತ್ಯಂತ ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ, ಸುಮಾರು 2.5 ಲಕ್ಷ ಭದ್ರತಾ ಪಡೆಯ ಯೋಧರು ಮತದಾನದ ನಂತರ ಕೂಡ ಮುಂದಿನ 2 ತಿಂಗಳುಗಳವರೆಗೆ ಪಶ್ಚಿಮ ಬಂಗಾಳದಲ್ಲೇ ನಿಯೋಜಿತರಾಗಿರ್ತಾರೆ. ಹಾಗಾಗಿ ಜನರ ವಿಶ್ವಾಸ ಈಗ ಭದ್ರತಾ ಸಂಸ್ಥೆಗಳ ಮೇಲೆ ಬಹಳ ಹೆಚ್ಚಾಗಿಬಿಟ್ಟಿದೆ. ಯಾಕಂದ್ರೆ ಈ ಹಿಂದೆ ಏನಾಗ್ತಾ ಇತ್ತು ಅಂತಂದ್ರೆ, ಚುನಾವಣೆಯ ಸಮಯದಲ್ಲಿ ಅಫ್ಕೋರ್ಸ್ ಭದ್ರತಾ ವ್ಯವಸ್ಥೆ ಮಾಡಲಾಗ್ತಾ ಇತ್ತು, ಕೇಂದ್ರ ಪಡೆಗಳ ಯೋಧರು ಬರ್ತಾ ಇದ್ರು, ಮತದಾನ ಆದ ನಂತರ ಕೂಡಲೇ ಅವರು ಮತ್ತೆ ಹೋಗ್ತಾ ಇದ್ರು. ಸೊ ಅವರು ಹೋದ ಕೂಡಲೇ ಈ ಕಡೆ TMC ಗೂಂಡಾಗಳು ತಮ್ಮ ಕೆಲಸವನ್ನು ಶುರು ಮಾಡ್ಕೊಳ್ತಾ ಇದ್ರು. ಏನು? ಸಾಮಾನ್ಯ ಜನರಿಗೆ ಕಿರುಕುಳವನ್ನು ನೀಡುವಂಥದ್ದು, TMCಗೆ ವೋಟ್ ಹಾಕದವರ ಬದುಕನ್ನೇ ಹಾಳು ಮಾಡೋ ಹಂತಕ್ಕೂ ಕೂಡ ಹೋಗ್ತಾ ಇದ್ರು ಅನ್ನುವಂಥ ಆರೋಪಗಳು ಕೂಡ ಇದೆ. ಆದ್ರೆ ಈ ಬಾರಿ ಹಾಗೆ ಆಗಲ್ಲ, ಆಗೋದಕ್ಕೆ ಬಿಡಲ್ಲ. ಈ ಬಾರಿ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ. ಮತದಾನದ ನಂತರ ಕೂಡ 2 ತಿಂಗಳುಗಳ ಕಾಲ ಕೇಂದ್ರ ಭದ್ರತಾ ಪಡೆಗಳು ಪಶ್ಚಿಮ ಬಂಗಾಳದಲ್ಲೇ ಉಳ್ಕೊಳ್ಳುತ್ತವೆ. ಇದರಿಂದ TMC ಗೂಂಡಾ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಟಾಪ್ ಆಗಲಿವೆ. ಅದಕ್ಕೆ ಅವಕಾಶನೇ ಸಿಗಲ್ಲ. ವೀಕ್ಷಕರೀಗ ಇದಕ್ಕೂ ಕೂಡ ಮಮತಾ ಬ್ಯಾನರ್ಜಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನಂದ್ರೆ, ಪಶ್ಚಿಮ ಬಂಗಾಳದ ಪೊಲೀಸರ ವಿರುದ್ಧ ಕೇಂದ್ರ ಭದ್ರತಾ ಪಡೆಗಳಿಂದ ಒಳಸಂಚು ನಡೀತಾ ಇದೆ. ಅಂದ್ರೆ ಮಮತಾ ಬ್ಯಾನರ್ಜಿಗೆ ಬಾರಿ ಭಾರಿ ಟೆನ್ಷನ್ ಆಗಿಬಿಟ್ಟಿದೆ. ಒಂದು ಕಡೆ SIR ಇಂದ ಎಲ್ಲ ಫೇಕ್ ವೋಟ್ ಡಿಲೀಟ್ ಆಗಿಬಿಟ್ಟಿದೆ, ಮತ್ತೊಂದು ಕಡೆ ಕೇಂದ್ರ ಭದ್ರತಾ ಪಡೆಗಳು ಈ TMC ಗೂಂಡಗಳಿಗೆ ತಮ್ಮ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೊ 2 ಕಡೆಯಿಂದ ಸ್ಟ್ರಕ್ ಆಗಿರೋದ್ರಿಂದ ಈ ಬಾರಿ ಮಮತಾ ಬ್ಯಾನರ್ಜಿ ಸಂಪೂರ್ಣವಾಗಿ ಒಂಥರ ಸ್ಟ್ರೆಸ್ಸಿಗೆ ಒಳಗಾಗ್ಬಿಟ್ಟಿದ್ದಾರೆ. ಏನು ಮಾಡೋದು, ನನ್ನ ಆಟ ಯಾವುದು ನಡೀತಾ ಇಲ್ಲ, 15 ವರ್ಷ ನಡೆಸಿದ್ದೀನಿ, ಈಗ ನಡೀತಾ ಇಲ್ಲ ಅನ್ನೋಂಥ ಒಂದು ಫ್ರಸ್ಟ್ರೇಷನ್. ಅದಕ್ಕೆ ಅವರು ತಮ್ಮದೇ ಪೊಲೀಸರಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಓಪನ್ ಆಗಿ. ಏನಂತ? ಚುನಾವಣೆಯ ನಂತರ ಕೇಂದ್ರ ಭದ್ರತಾ ಪಡೆಗಳು ಹೋಗ್ತಾರೆ, ಆದ್ರೆ ನೀವು ರಾಜ್ಯ ಪೊಲೀಸರು ಇಲ್ಲೇ ಪಶ್ಚಿಮ ಬಂಗಾಳದಲ್ಲೇ ಇರಬೇಕಾಗತ್ತೆ, ನೆನಪಲ್ಲಿರಲಿ. ಹಾಗಾಗಿ ನಿಮ್ಮ ಡ್ಯೂಟಿಯನ್ನ ಮಾಡುವಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಕೆಲಸವನ್ನ ಮಾಡಿ. ಅಂದ್ರೆ ಮಮತಾ ಬ್ಯಾನರ್ಜಿ ಸಾಫ್ಟ್ ಧಮಕಿಯನ್ನ ಹಾಕ್ತಾ ಇರೋದು ಯಾರಿಗೆ? ಪಶ್ಚಿಮ ಬಂಗಾಳದ ಪೊಲೀಸರಿಗೆ. ಕೇಂದ್ರ ಭದ್ರತಾ ಪಡೆಗಳು ಹೋದ ಮೇಲೆ ನೀವು ನನ್ನ ಅಂಡರಲ್ಲ ಅಲ್ವೇ ಇರೋದು, ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ, ಇಲ್ಲ ಅಂತ ಅಂದ್ರೆ ಒಂದು ಕೈ ಆಮೇಲೆ ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿ ಓಪನ್ ಆಗಿ ಧಮಕಿಯನ್ನ ಹಾಕ್ತಾ ಇರುವಂಥದ್ದು ಮಮತಾ ಬ್ಯಾನರ್ಜಿ. ನೋಡಿ, ಆಕೆ ಆಡಳಿತ ಅಲ್ಲಿನ ಜನರಿಗಾಗಿರಬಹುದು ಅಥವಾ ಅಲ್ಲಿನ ಸಂಪೂರ್ಣ ಸಿಸ್ಟಮ್ಗೆ ಎಷ್ಟು ಉಸಿರುಗಟ್ಟಿಸಿರಬಹುದು. ಈ 15 ವರ್ಷ ಯೋಚನೆ ಮಾಡಿ. ಬಹುಶಃ ಇವೆಲ್ಲದರಿಂದ ಬಿಡುಗಡೆ ಹೊಂದುವಂತಹ ಸಮಯ ಹತ್ತಿರ ಬಂದ ಹಾಗೆ ಕಾಣಿಸ್ತಾ ಇದೆ. ನಾಳೆಯ ವೋಟಿಂಗ್ ಒಂದು ಆದ್ರೆ ಆಮೇಲೆ ಪಶ್ಚಿಮ ಬಂಗಾಳದ ಒಂದು ನವ ಯುಗಕ್ಕೆ ಒಂದೇ ಹೆಜ್ಜೆ, ಅದು ಮೇ 4. ಜನರಲ್ಲಿ ಆ ನಂಬಿಕೆ ಬಹಳ ದೃಢವಾಗಿದೆ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆ ಗ್ಯಾರಂಟಿ. ದೀದಿ ಆಡಳಿತ ಈ ಬಾರಿ ಕೊನೆಗೊಳ್ಳುತ್ತೆ ಅಂತ ಜನ ಬಹಳ ಧೈರ್ಯದಿಂದ ನಂಬಿಕೆಯಿಂದ ಕಾಯ್ತಾ ಇದ್ದಾರೆ ಮೇ 4ನೇ ತಾರೀಕಿಗೆ. ನೋಡೋಣ, ಅಲ್ಲಿವರೆಗೂ ಕಾಯಲೇಬೇಕು. ನಾಳೆ ಕೂಡ ಮತದಾನ ನಡೆಯೋದಿದೆ. ನಾಳೆ ಯಾವ ದಾಖಲೆ ಮಟ್ಟದ ಮತದಾನ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಿ ಆಮೇಲೆ ಮೇ 4ರವರೆಗೆ ಕಾಯೋಣ. ನಿಮಗೂ ಕೂಡ ಈ ಬಾರಿ ಬದಲಾವಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.